ತುಮಕೂರಿನಲ್ಲಿ ನೀಲಿ ಸೇನೆ ಸಂಘಟನೆ ಉದ್ಘಾಟನೆ. ಅಧಿಕೃತವಾಗಿ ಆರಂಭಗೊಂಡ ನೀಲಿ ಸೇನೆ ಸಂಘಟನೆ. ತುಮಕೂರಿನಲ್ಲಿ ಸಂವಿಧಾನ ರಕ್ಷಣಾ ನೀಲಿ ಸೇನೆ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬಹುಜನರ ಸುರಕ್ಷತೆ ಮತ್ತು ಸಂವಿಧಾನ ರಕ್ಷಣೆಗೆ ನಮ್ಮ ಧ್ಯೇಯ ಎಂಬ ಘೋಷಣೆಯೊಂದಿಗೆ ಸಂಘಟನೆಯನ್ನ ಅಧಿಕೃತವಾಗಿ ಆರಂಭಿಸಲಾಯಿತು. ಟೇಪು ಕತ್ತರಿಸಿ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತುಮಕೂರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರು, ಹೋರಾಟಗಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಸಂವಿಧಾನದ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಪ್ರಜಾಸತ್ತಾತ್ಮಕ ಹಕ್ಕುಗಳ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಯಿತು. ಸಂವಿಧಾನವೇ ದೇಶದ ಶಕ್ತಿ, ಅದನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ವಕ್ತಾರರು ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷ ಆಮೇಲೆ ಈ ಸಮಾರಂಭಕ್ಕೆ ಭಾಳ ಜನಗಳಿಗೆ ಹೇಳಿ ಕರೆದಿದ್ದೀವಿ ಅಂದ್ರೂ ಸ್ವಲ್ಪ ಕಡಿಮೆ ಆಗಿದ್ದಾರೆ. 1000 ಮೇಲೆ ಜನ ಆಗಿದ್ದಾರೆ. ಬಿಟ್ಟು ಎಲ್ಲ ಇವಾಗ ಬೇಕಾದಷ್ಟು ಎಸ್ ಟಿ ಮುಸ್ಲಿಮ್ಸವ್ರಿಗೆ ಭಾಳ ಹಲವಾರು ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಈ ಸಂಘಟನೆ ಮಾಡಿದ್ದೀವಿ, ಎಲ್ಲ ಒಂದಾಗಿ ನಡೀತೀವಿ. ದಯವಿಟ್ಟು ಎಲ್ಲ ಯಾರು ನ್ಯೂಸ್ ನೋಡ್ತಿದ್ದೀರೋ ಅವರು ಈ ಸಂಘಟನೆಗೆ ಸಂಬಂಧ ಬೆಳೆಸಿ ಮೆಂಬರ್ಶಿಪ್ ಆಗಿ ಅವರು ನಮಗೆ ಕೈ ಜೋಡಿಸ್ಬೇಕಂತ ನಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಸರಿ. ಇನ್ನು ಸಂಘಟನೆ ರಾಜ್ಯ ಅಧ್ಯಕ್ಷ ನರಸಿಂಹರಾಜು ಮಾತನಾಡಿ, ಸಂವಿಧಾನಕ್ಕೆ ಧಕ್ಕೆಯಾಗುವ ಯಾವುದೇ ಪ್ರಯತ್ನಗಳ ವಿರುದ್ಧ ಸಂಘಟನೆ ಸದಾ ಎಚ್ಚರಿಕೆಯಿಂದ ಹೋರಾಟ ನಡೆಸಲಿದೆ ಎಂದಿದ್ದಾರೆ. ಬಹುಜನರ ಹಕ್ಕು, ಗೌರವ ಮತ್ತು ಸುರಕ್ಷತೆಗಾಗಿ ನೀಲಿ ಸೇನೆ ಸದಾ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನೋಡಿ, ಈ ಸಂಘಟನೆ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕಾನೂನು ಒಂದು ಕಡೆ ಪರಿಪಾಲನೆ ಆಗ್ತಾ ಇಲ್ಲ. ಸಂವಿಧಾನನ ಜಾರಿ ಮಾಡೋಂಥ ಜನ ಇವತ್ತು ಒಂಥರ ತುರ್ತು ಪರಿಸ್ಥಿತಿ ಇವತ್ತು ಇಂಡಿಯಾದಲ್ಲಿ ಇದೆ. ಯಾರನ್ನೂ ಪ್ರಶ್ನೆ ಮಾಡೋಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ. ಆಮೇಲೆ ಜಾತಿ ವಿಚಾರ ಬಂದಾಗ SC STಗಳ ಮೇಲೆ ದೌರ್ಜನ್ಯ, ಧರ್ಮದ ವಿಚಾರ ಬಂದಾಗ ಮೈನಾರಿಟಿಯವರ ಮೇಲೆ ದೌರ್ಜನ್ಯ. ಸೊ ಮೈನಾರಿಟಿಯವರು ಒಂದಾಗ್ತಾ ಇಲ್ಲ, SC STವರು ಒಂದಾಗ್ತಾ ಇಲ್ಲ, ದೌರ್ಜನ್ಯಗಳು ಕಂಟಿನ್ಯೂ ಆಗ್ತಾ ಇದೆ. ಸಂಘಟನೆಗಳು ಜಾತಿಗೂ ಒಂದೊಂದು ಸಂಘಟನೆ ಇದೆ. ಮತ್ತು SC STಗಳಲ್ಲಿ ನೂರಾರು ಸಾವಿರಾರು ಸಂಘಟನೆಗಳಿದೆ. ಆದರೆ ಎಲ್ಲ ಜಾತಿ ಸಂಘಟನೆಗಳು ಕಟ್ತಾ ಇದ್ದಾರೆ, ಎಲ್ಲ ಡಿವೈಡ್ ಆಗಿ ಹೋಗಿದ್ದಾರೆ. ಸೊ ಇದನ್ನೆಲ್ಲ ಒಟ್ಟುಗೂಡಿಸೋಂಥ ಕೆಲಸ, SC ST OBC ಮೈನಾರಿಟಿಯವ್ರನ್ನ ಒಟ್ಟುಗೂಡಿಸೋಂಥ ಕೆಲಸ, ಮತ್ತು ಎಲ್ಲರ ರಕ್ಷಣೆಗೂ ಸಂವಿಧಾನ ರಕ್ಷಣಾ ನೀಲಿ ಸೇನೆ ಒಂದು ಸೈನ್ಯನ ತಯಾರು ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಸಂವಿಧಾನ ರಕ್ಷಣಾ ನೀಲಿ ಸೇನೆ ತಯಾರಾಗ್ತದೆ. ತಯಾರಾದ ಮೇಲೆ ಏನೇ ಸಮಸ್ಯೆಗಳಿರಲಿ ಅದನ್ನು ಬಗೆಹರಿಸೋದಕ್ಕೆ ಎಲ್ಲ ಸಮುದಾಯದ, ಎಲ್ಲ ಧರ್ಮದ, ಎಲ್ಲ ಜಾತಿ ಜನ ಎಲ್ಲ ಒಗ್ಗಟ್ಟಾಗಿ ಸಂವಿಧಾನ ನೀಲಿ ಸೇನೆ ಯೂನಿಫಾರ್ಮ್ ಇರುತ್ತೆ. ಎಲ್ರಿಗೂ ನೀಲಿ ಯೂನಿಫಾರ್ಮ್ ಈಗ ಜಿಲ್ಲಾ ಮಟ್ಟಕ್ಕೆ ಕೊಟ್ಟಿದ್ದೀವಿ, ಮತ್ತು ರಾಜ್ಯ ಮಟ್ಟಕ್ಕೆ ಯೂನಿಫಾರ್ಮ್ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ಕೂಡ ಇದೇ ಥರ ಯೂನಿಫಾರ್ಮ್ ಇರುತ್ತೆ. ಪ್ರತಿ ಸೈನಿಕರು ನಾವು ತಯಾರು ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಅನ್ಯಾಯ ಆದರೆ ಅಲ್ಲಿ ನಾವಿರ್ತೀವಿ, ಎಲ್ಲಿ ದೌರ್ಜನ್ಯ ಆದರೆ ಅಲ್ಲಿ ನಾವಿರ್ತೀವಿ, ಎಲ್ಲಿ ಯಾರಿಗೆ ನ್ಯಾಯ ಕೊಡಿಸ್ಬೇಕೋ ಆ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಬರ್ತೀವಿ. ಮತ್ತು ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡದೆ ಅವ್ರ ಪರವಾಗಿ ಹೋರಾಟ ಮಾಡೋದಕ್ಕೆ ಎಲ್ಲ ಸಮುದಾಯ, ಎಲ್ಲ ಧರ್ಮದ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿ ರೆಡಿ ಆಗ್ತಾ ಇದ್ದೀವಿ. ಸೊ ಇಡೀ ಕರ್ನಾಟಕದಲ್ಲಿ ಈಗ ಪ್ರಾರಂಭ ಇಲ್ಲಿಂದ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ 11 ತಾಲೂಕುಗಳಿದೆ. ಸೊ ದೊಡ್ಡ ಒಂದು ಜಿಲ್ಲೆ ಆಗಿರೋದ್ರಿಂದ ಪ್ರಾರಂಭ ಇಲ್ಲಿಂದ ಮಾಡಿದ್ದೀವಿ. ಇವತ್ತು ಸುಮಾರು 1,000 ಜನ ಮೇಲೆ ಬಂದು, ಇವತ್ತು ತುಂಬ ಜನ ಮಹಿಳೆಯರು, ಕಾರ್ಮಿಕರು, ಬಡವರೆಲ್ಲ ಬಂದಿದ್ದಾರೆ. ಯಾರಿಗೂ ₹1 ಹಣ ಕೊಟ್ಟಿಲ್ಲ. ಅವರಷ್ಟಕ್ಕವರೇ ಬಂದು ಅಭಿಮಾನದಿಂದ ಇವತ್ತು ಎಲ್ಲರೂ ಬಂದಿದ್ದಾರೆ. ಅದರಿಂದ ಇವತ್ತು ಎಲ್ಲ ಧರ್ಮದವ್ರಿಗೂ ಸರ್ ನಮ್ಮದು 20 ಜನ ರಾಜ್ಯ ಸಮಿತಿ ಇದೆ. ಇನ್ನು ಈಗಲೇ ಪ್ರಾರಂಭ ಮಾಡ್ತಾ ಇರೋದು ಇದು. ನಮ್ಮ ಗುರಿ ಪ್ರತಿ ತಾಲೂಕಿಗೆ
20,000 ಜನನ ಸದಸ್ಯರು ಮಾಡಬೇಕನ್ನೋ ಗುರಿ ಇದೆ. 20,000 ಜನ ಸದಸ್ಯರನ್ನ. ಸೊ ಪ್ರತಿ ಜಿಲ್ಲೆಗೆ ಇರ್ತಾರೆ, ತಾಲೂಕು ಇರ್ತಾರೆ. ಸೊ ಹೋಬಳಿ ಮಟ್ಟದವರೆಗೂ ಪ್ರತಿ ತಾಲೂಕಿಗೆ 20,000 ಸದಸ್ಯರನ್ನ ಮಾಡಬೇಕಂತಿದೆ. ಸೊ ಇವ್ರನ್ನೆಲ್ಲ ನೀಲಿ ಸೈನಿಕರಾಗಿ ತಯಾರು ಮಾಡಬೇಕು. ಸೊ ಈ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿನ ಕರ್ನಾಟಕದಲ್ಲಿ ನಾವು ಒಂದು ದೊಡ್ಡ ಕ್ರಾಂತಿನ ಮಾಡ್ತೀವಿ. ಸೊ ಅದರಿಂದ ತಾವೆಲ್ಲರೂ ಮೀಡಿಯಾದವರು ಇದೇ ರೀತಿ ಸಹಕಾರ ಕೊಟ್ಟು ಅನ್ಯಾಯ ಆಗಿದ್ದ ಕಡೆ ನಾವಿರ್ತೀವಿ. ಯಾವುದೇ ಪ್ರತಿಫಲ ಇಲ್ಲದೆ ಅಪೇಕ್ಷೆ ಮಾಡದೆ ಎಲ್ಲರೂ ಕೆಲಸ ಮಾಡ್ತೀವಿ. ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಈ ವಿಚಾರಗಳನ್ನ ಜನರಿಗೆ ತಲುಪೋಗೋ ಥರ ನೀವು ಮಾಹಿತಿ ಕೊಡಿ ಸರ್. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ಕೈಯಲ್ಲಿ ಬಾವುಟ ಹಿಡಿದು ಕಾರ್ಯಕರ್ತರು ಗ್ರಾಮ ಮಟ್ಟದಲ್ಲಿಯೂ ಸಂಘಟನೆಯನ್ನ ಬಲಪಡಿಸುವೆವು ಎಂದು ಶಪಥವನ್ನ ಸ್ವೀಕರಿಸಿದ್ರು. ಸಂವಿಧಾನ ರಕ್ಷಣೆಯ ಸಂದೇಶವನ್ನ ಮನೆ ಮನೆಗೂ ತಲುಪಿಸುವ ಸಂಕಲ್ಪವನ್ನ ಈ ಸಂಘಟನೆ ಹೊಂದಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.